ಹಲೋ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನಲ್ಲಿ ನಾನು ಈ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪು ಕೊಡುವಂತಹ ಒಂದು ತಂಬಳಿ ರೆಸಿಪಿನ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಹಾಕಿದ್ದೀನಿ, ಒಂದು ಸಣ್ಣ ಹಿಡಿಯಷ್ಟು ಬಸಳೆ ಸೊಪ್ಪು ಹಾಕಿದ್ದೀನಿ, ಮತ್ತೆ ಒಂದು 8ರಿಂದ 10 ಎಲೆ ದೊಡ್ಡಪತ್ರೆ ಎಲೆ, ಮೆಕ್ಸಿಕನ್ ಮಿಂಟ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದ್ದೀನಿ. ಇದು ದೊಡ್ಡಪತ್ರೆ ಎಲೆ ಮತ್ತೆ ಬಸಳೆ ನಮ್ಮ ಮನೆಯದು, ಪಾಲಕ್ ಮಾತ್ರ ಆಸ್ ಯೂಶುವಲ್ ಹೊರಗಡೆಯಿಂದ ತಂದಿರೋದು. ಎಲ್ಲವೂ ನಮಗೆ ದೇಹಕ್ಕೆ ತಂಪು ಕೊಡುವಂಥದ್ದು. ಈ ರೆಸಿಪಿ ಮಾತ್ರ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಯಾಕಂದ್ರೆ 3 ಕಾಂಬಿನೇಷನ್ ನಮಗೆ ಇದರಲ್ಲಿರೋ ವಿಟಮಿನ್ಸ್ ಅದರಲ್ಲಿ ಇರೋದಿಲ್ಲ, ಹಾಗೆ ಎಲ್ಲ ಥರದ್ದು ಸಿಗತ್ತಲ್ವಾ. ಅದರಿಂದ ಒಂಥರ ಮಿಕ್ಸ್ಡ್ ಸೊಪ್ಪಿಂದು ತಂಬಳಿ ಅಂತ ಹೇಳ್ಬೋದು. ನಾವು ಮಳೆಗಾಲದಲ್ಲಿ ನೋಡಿ ಪೇರಳೆ ಇರುತ್ತಲ್ಲ ಅದ್ರದ್ದು ಎಳೆ ಎಲೆ, ಆಮೇಲೆ ಮಾವಿನ ಮರದ್ದು ಎಳೆ ಎಲೆ, ಆಮೇಲೆ ದಾಳಿಂಬದ್ದು ಎಲೆ, ಈ ಬ್ರಾಹ್ಮಿ ಎಲೆ, ಮತ್ತೆ ಇವುಗಳು ಎಲ್ಲ ಯಾವುದು ಬಹಳಷ್ಟು ಎಲೆಗಳು ನಮಗೆ ಇಲ್ಲಿ ಗಾರ್ಡನ್ ಅಲ್ಲಿ ಎಲ್ಲ ಸಿಗ್ತವೆ, ಅಥವಾ ಇದರಲ್ಲಿ ಗದ್ದೆ ಸೈಡ್ನಲ್ಲಿ ಎಲ್ಲ ಸಿಗತ್ತೆ. ನಮ್ಮ ಹಳ್ಳಿ ಸೈಡ್ನಲ್ಲಿ ನಾವಿರೋದು ಮಣಿಪಾಲಲ್ಲಾಗಿದ್ದು ಪಕ್ಕದ ಹಳ್ಳಿಲೆಲ್ಲ ಸಿಗುತ್ತೆ. ಆವಾಗ ಆ ತಂಬಳಿ ಅಂತೂ ಸೂಪರ್ ಆಗಿರುತ್ತೆ. ಇದು ನಾನಿವತ್ತು ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಸ್ಪೆಷಲ್ ಆಗಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ, ಅದಂತೂ ಇನ್ನೂ ಅದ್ಭುತ. ಸೊ ಈ ರೆಸಿಪಿನ ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಇನ್ನೇನಾದರೂ ಅಡಿಷ್ನಲ್ ಆಗಿ ಹಾಕ್ಬೋದು ಅಂತ ಆಗಿದ್ರೆ ನೀವು ಹೇಳಿದ್ರೆ ನಾನು ಮಾಡಿ ನೋಡ್ತೀನಿ, ಮತ್ತೆ ಇನ್ನೊಂದ್ಸತಿ ಅದ ರೆಸಿಪಿನ ಹಾಕ್ತೀನಿ. ನಾನು 1 ದಿವಸದ ಹಿಂದೆ ಬೆಂಡೆಕಾಯಿ ಗೊಜ್ಜು ರೆಸಿಪಿನ ಹಾಕಿದ್ದೀನಿ ಫ್ರೆಂಡ್ಸ್, ಮಲ್ನಾಡ್ ಸ್ಟೈಲು. ನಾವು ಸಿರ್ಸಿ ಅವರು, ಸೊ ಮಲ್ನಾಡ್ ಸ್ಟೈಲ್ದು ಹಾಕಿದ್ದೀನಿ. ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ. ಹಾಗೆ ಬೆಂಡೆದು ಮಸಾಲೆ ದೋಸೆ ಕೂಡ ಹಾಕಿದ್ದೀನಿ. ಅದನ್ನ ಲಾಂಗ್ ವಿಡಿಯೋನು ಹಾಕಿದ್ದೀನಿ, ಶಾರ್ಟ್ಸ್ನಲ್ಲೂ ಹಾಕಿದ್ದೀನಿ. ದಯಮಾಡಿ ಎಲ್ಲ ಚೆಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋನಲ್ಲಿ ಸಿಗೋಣವಾ. ಎಲ್ರಿಗೂ ನಮಸ್ಕಾರ, ಬೈ ಬೈ. ನಿಮಗೆಲ್ಲ ಸ್ವಾಗತ. ನಾನು ಪ್ರತಿಭಾ. ಹೇಗಿದ್ದೀರಿ ಫ್ರೆಂಡ್ಸ್ ನೀವೆಲ್ಲ? ಈ ಹೀಟ್ಗೆ ಅಂದರೆ ಬೇಸಿಗೆ ಕಾಲಕ್ಕೆ ಒಂದು ಒಳ್ಳೆ ತಂಬಳಿ ರೆಸಿಪಿ ತೊಗೊಂಬಂದಿದ್ದೀನಿ. ಪಾಲಕ್ಕು, ದೊಡ್ಡಪತ್ರೆ ಎಲೆ ಮತ್ತು ಬಸಳೆ ಹಾಕಿಬಿಟ್ಟು ನೋಡಿ, ದೊಡ್ಡಪತ್ರೆ ಎಲೆ ತೋರಿಸ್ತಾ ಇದ್ದೀನಿ. ಅದು ನಮ್ಮ ಮನೆಯಲ್ಲೇ ಬೆಳೆದಿದ್ದು. 6ರಿಂದ 8, 10 ಕೂಡ ಹಾಕಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಒಂದು ಕೈ ಹಿಡಿ ತುಂಬ ಪಾಲಕ್ಕು, ಮತ್ತು ಒಂದು ಸಣ್ಣ ಹಿಡಿ ತುಂಬ ಬಸಳೆ ಎಲೆ ಹಾಕಿದ್ದೀನಿ, ಫ್ರೆಶ್ ಆಗಿರೋದು ಎಲ್ಲನೂ. ಈಗ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದ್ಬಿಟ್ಟು ಇದು ಒಂದು ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಹಾಕುವಾಗ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಹೇಳ್ತೀನಿ. ಇವಾಗ ನೋಡಿ, ತುಪ್ಪ 2 ಟೀ ಸ್ಪೂನು ಆಗುವಷ್ಟು ಒಂದು ಪ್ಯಾನ್ಗೆ ಹಾಕ್ಕೊಂಡು ಬಿಸಿ ಮಾಡಿ ಕರಗಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದು 8ರಿಂದ 10 ಕಾಳು ಕಪ್ ಕರಿಮೆಣಸು ಹಾಕ್ಕೊಳ್ಳಿ. ಇದು ಮನೇಲಿ ಬೆಳೆದಿರೋದು, ಹಾಗಾಗಿ ನಾನು 8-10 ಹಾಕಿದ್ದೀನಿ. ನೀವು ಹೊರಗಿಂದ ತರೋದಾಗಿದ್ದರೆ 1 ಟೀ ಸ್ಪೂನ್ ಹಾಕೋಬೇಕಾಗತ್ತೆ. ಚೆನ್ನಾಗಿ ಅದನ್ನು ಪರಿಮಳಯುಕ್ತ ಆಗೋ ತನಕ ಇದು ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಈಗ ನೋಡಿ ಪರಿಮಳಯುಕ್ತ ಆಯಿತು. ಈಗ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ದೊಡ್ಡದು ಹಾಕಿದ್ದೀನಿ ನಾನು, ತುಂಬ ಇದಿಲ್ಲ, ಖಾರ ಇಲ್ಲ, ಮೀಡಿಯಮ್ ಆಗಿರೋದು ಹಾಕಿದ್ದೀನಿ. ಅದು ನೋಡಿ ಇವಾಗ ಕಲರ್ ಚೇಂಜ್ ಆಯಿತು. ಹಸಿಮೆಣಸಿನ್ಕಾಯ್ದು ಹಸಿ ವಾಸನೆ ಹೋಗಿಬಿಟ್ಟು ಅಷ್ಟೊತ್ತು ತನಕ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಕೈ ಆಡಿಸ್ಕೊಂಡು. ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಅಂಥ ಪಾಲಕ್ಕು ಮತ್ತು ಬಸಳೆ, ದೊಡ್ಡಪತ್ರೆ ಎಲ್ಲ ಕಟ್ ಮಾಡೋದು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ನಾನು ದೊಡ್ಡಪತ್ರೆ ಎಲ್ಲ ಒಂದು 10 ಹಾಕಿದ್ದೀನಿ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಫ್ರೆಂಡ್ಸ್. ಇದರಲ್ಲಿ ದೊಡ್ಡಪತ್ರೆ ಎಲೆಯಲ್ಲಿ ಮತ್ತು ಪಾಲಕ್ನಲ್ಲೂ ಇದೆ, ಇದರಲ್ಲೂ ಇದೆ, ಇನ್ನೊಂದು ಸೊಪ್ಪಿನಲ್ಲೂ ಇದೆ. ಈಗ ನೋಡಿ ಇದೆಲ್ಲ ಕೂಲಿಂಗ್, ನಮಗೆ ದೇಹನ ತಣ್ಣಗಿರುವ ಹಾಗೆ ಮಾಡ್ತದೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು 3ರಿಂದ 4 ನಿಮಿಷದ ತನಕ. ಈಗ ನೋಡಿ ಏನಾಗಿದೆ ಅಂತ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ಅಲ್ವಾ. ಅದು ಮತ್ತೆ ಬೆಂದು ಬಂದುಬಿಡ್ತು ಚೆನ್ನಾಗಿ. ಈಗ ಅದನ್ನು ಒಂದು ಬದಿಲಿ ತೆಗೆದಿಟ್ಬಿಟ್ಟು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾವು. ತಣ್ಣಗಾದಮೇಲೆ ಇದಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಅರ್ಧ ಕಪ್ಪು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಯಾಕಂದರೆ ಆಲ್ರೆಡಿ ಅದು ಬೆಂದಿದ್ರಲ್ಲಿ ನೀರಿದೆ ಅಲ್ವಾ ಸೊಪ್ಪಿನಲ್ಲಿ. ಫೈನಾಗಿ ಅದನ್ನು ರುಬ್ಕೊಂಡಿದ್ದ ತಂಬಳಿನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸು. ಈಗ ನಾವು ಅದಕ್ಕೆ ಮೊಸರು ಹಾಕಬೇಕಲ್ಲ, ಅದೇ ಬೌಲ್ಗೆ ಒಂದು ಕಪ್ ಹಾಕಿದ್ದೀನಿ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಸ್ವೀಟ್ ಇರೋ ಮೊಸರು ಹಾಕ್ಕೊಳ್ಳಿ. ಪಲ್ಸ್ ಮಾಡಿದರೆ ಸಾಕಾಗತ್ತೆ. ಅದು ಪಲ್ಸ್ ಮಾಡಿದ್ದನ್ನು ನೋಡಿ ಅದೇ ಬೌಲ್ಗೆ ಹಾಕ್ಕೊಳ್ಳಿ. ನಾವು ಯಾವುದಕ್ಕೆ ತಂಬಳಿಗೆ ಹಾಕ್ಕೊಂಡಿದ್ದೀವೋ ಅದನ್ನೇ ಹಾಕ್ಕೊಂಡು ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ, ತೆಳು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ.
ಈಗ ಅದಕ್ಕೊಂದು ಮಜವಾದ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನು ತುಪ್ಪನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಬಿಸಿ ಮಾಡಿ, ಅದು ಕರಗತ್ಲು ಅದಕ್ಕೆ ನಾನು ಕಟ್ ಮಾಡಿರುವಂಥ ಒಂದು 6ರಿಂದ 8, 10 ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಆದ ತಕ್ಷಣ ಅದಕ್ಕೆ ರೆಡ್ ಚಿಲ್ಲಿ ಅಂದರೆ ಕೆಂಪು ಮೆಣಸಿನ್ಕಾಯಿ ತುಂಡುಗಳು, ಹಾಗೆ ಸಪೂರ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪು ಒಂದು 2-3 ಟೀ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪರಿಮಳಯುಕ್ತ ಒಗ್ಗರಣೆ, ನಿಜವಾಗ್ಲೂ ಹೇಳ್ತೀನಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರಿಂದ ಓ ಮೈ ಗಾಡ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ಈಗ ನಾವು ಮಾಡಿರುವಂತಹ ತಂಬಳಿಗೆ ಹಾಕ್ಕೊಳ್ಳಿ, ಇದನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಇದನ್ನು ಬಡಿಸೋದು ತೋರಿಸಿದ್ದೀನಿ, ಅನ್ನಕ್ಕೆ ಬಡಿಸೋದು ತೋರಿಸಿದ್ದೀನಿ. ಒಂದು ಹಪ್ಪಳ ಇಟ್ಟಿದ್ದೀನಿ, ಬೀಟ್ರೂಟ್ ಪಲ್ಯ, ಒಂದು ಸ್ವಲ್ಪ ಬಾಳೆಕಾಯಿ ಪಲ್ಯ, ಉಪ್ಪಿನಕಾಯಿ ಎಲ್ಲ ಹಾಕಿ. ಓ ಮೈ ಗಾಡ್ ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ರೆಸಿಪಿನಲ್ಲಿ ಸಿಗೋಣವಾ? ಎಲ್ಲರಿಗೆ ನಮಸ್ಕಾರ.